ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟದ ಆರೋಪ. ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟದ ಆರೋಪ ಬಂದಿದೆ. 5-6 ಯುವಕರಿಂದ ಮನೆಗಳ ಮೇಲೆ ಕಲ್ಲು ತೂರಾಟ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಘಟನೆಯಾಗಿದೆ. ಮಧ್ಯರಾತ್ರಿ ಚಿಕ್ಕಮಗಳೂರು ನಗರದಲ್ಲಿ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗಿತ್ತು. ಕಿಡಿಗೇಡಿಗ ಕೃತ್ಯಕ್ಕೆ 2 ಕೋಮಿನ ನಡುವೆ ಭಾರಿ ಜಿದ್ದಾಜಿದ್ದಿಯಾಗಿದೆ. ವಾರದಿಂದ ಮನೆ ಮೇಲೆ ಕಲ್ಲು ಎಸ್ತಾ ಇರುವಂಥ ಯುವಕರ ಗುಂಪಿದು 3 ದಿನಗಳಿಂದ ಹೆಣ್ಣು ಮಕ್ಕಳ ಹಿಂದೆ ಬಂದು ಕಿಡಿಗೇಡಿತನವನ್ನು ಮಾಡ್ತಾ ಇದ್ರಂತೆ. ನಿನ್ನೆ ಕಲ್ಲು ತೂರಿ ಓಡಾಡುವಾಗ 6 ಜನರಲ್ಲಿ 2ರನ್ನ ಸೆರೆ ಹಿಡಿದಿದ್ದಾರೆ. ಹಲ್ಲೆ ಆಗಿದೆ. ಯುವಕರಿಂದ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಸಂಘಟನೆಯವರು. ಅಕ್ಷದ್ ಮತ್ತು ಹುಸೇನ್ ಈ 2 ಅಪ್ರಾಪ್ತರ ಮೇಲೆ ಹಲ್ಲೆ ಆಗಿದೆ. ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ 100 ಯುವಕರು. ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ 100 ಜನ ಜಮಾವಣೆ ಆಗಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕಲ್ಲು ಹೊಡೆದವರು ಅವರಲ್ಲ ಅಂತ ಒಂದು ಗುಂಪಿನವರು ವಾದ. ಪೊಲೀಸ್ ಠಾಣೆ ಮುಂದೆ ಬೂದಿ ಮುಂಚಿದ ಕೆಂಡದಂಥ ವಾತಾವರಣ ನಿರ್ಮಾಣ ಆಗಿತ್ತು. ಹಲ್ಲೆಗೊಳಗಾದ ಯುವಕರ ಪರ ಆಸ್ಪತ್ರೆ ಮುಂದೆ 100 ಯುವಕರು ಪ್ರತಿಭಟನೆ ಮಾಡಿದ್ದಾರೆ, ಜಮಾವಣೆಯಾಗಿದ್ದಾರೆ. ಮಧ್ಯರಾತ್ರಿ ಬಸವನಹಳ್ಳಿ ಪೊಲೀಸ್ ಠಾಣೆ ಆಸ್ಪತ್ರೆ ಬಳಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯಿತು. ತಕ್ಷಣ ಪೊಲೀಸ್ ಠಾಣೆ ಆಸ್ಪತ್ರೆ ಬಳಿ ಗುಂಪು ಸೇರಿದಂತೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. 2 ಕೋಮಿನ ಯುವಕರನ್ನು ಕಳಿಸುವಷ್ಟರಲ್ಲಿ ಹೈರಾಣಾದರು ಪೊಲೀಸರು. ಚಿಕಿತ್ಸೆಗೊಳಗಾದ ಯುವಕರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದರೆ ಹಲ್ಲೆಗೊಳಗಾದಂತಹ ಯುವಕರೇನಿದ್ರು ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಸರಿಯಾಗಿ ಪರಿಶೀಲನೆ ಮಾಡಿ ಅಲ್ಲಿರುವಂಥ CC ಕ್ಯಾಮೆರಾ ಒಂದು 3 ದಿನದಿಂದ ಮಿಡ್ ನೈಟ್ ಬಂದ್ಬಿಟ್ಟು ಲೇಡೀಸ್ ಹತ್ರ ಬಂದು ನೈಟ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಬಂದು ನಾವು ಏನು ಅಂತೇಳಿ ಕೇಳಿದಾಗ ಅವ್ರೇನು ಹೇಳಿರಲಿಲ್ಲ. ಈಗ ಒಂದು 3 ದಿನದಿಂದ ಮನೆಗೆ ಕಲ್ಲು ಹೊಡಿಯೋದು ಮತ್ತು ಇಲ್ಲ ಕಾರಿಂದಗಡೆ ಬಂದು ಕುತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಏನು ಅಂತೇಳಿ ಕೇಳಿದಾಗ ಅವ್ರು ಬಂದ್ಬಿಟ್ಟು ಏನು ಮತ್ತೆ ಕಲ್ಲು ಹೊಡೆದಿದ್ದಾರೆ. ಇವತ್ತು ಮತ್ತೆ ಅಲ್ಲಿ ನಮ್ಮ ವಿಜಯಪುರದಲ್ಲಿ ಸಂತೋಷಣ್ಣ ಅಂತ ಹೇಳಿದ್ದಾರೆ. ಅವ್ರು ಹಿಡಿದಾದ್ಮೇಲೆ ಬಂದು ಒಂದು 3 ದಿನದಿಂದ ಮಿಡ್ ನೈಟ್ ಬಂದ್ಬಿಟ್ಟು ಲೇಡೀಸ್ ಹತ್ರ ಬಂದು ನೈಟ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಬಂದು ನಾವು ಏನು ಅಂತೇಳಿ ಕೇಳಿದಾಗ ಅವ್ರೇನು ಹೇಳಿರಲಿಲ್ಲ. ಈಗ ಒಂದು 3 ದಿನದಿಂದ ಮನೆಗೆ ಕಲ್ಲು ಹೊಡಿಯೋದು ಮತ್ತು ಇಲ್ಲ ಕಾರಿಂದಗಡೆ ಬಂದು ಕುತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಏನು ಅಂತೇಳಿ ಕೇಳಿದಾಗ ಅವ್ರು ಬಂದ್ಬಿಟ್ಟು